ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KL ಆ್ಯಂಡ್ KA ರೆಸಿಪೀಸ್. ಇವತ್ತಿನ ಸ್ಪೆಷಲ್ ಅಕ್ಕಿ ರೊಟ್ಟಿ. ಇದನ್ನು ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, 1.5 ಗ್ಲಾಸ್ ನೀರು ತೊಗೊಂಡಿದ್ದೀನಿ. 1 ಬೌಲ್ ಅಕ್ಕಿ ಹಿಟ್ಟಿಗೆ 1.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಉಳಿದಿರೋ ಅನ್ನ, ನೀವು ರೈಸ್ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈ ರೀತಿ ಬಬಲ್ಸ್ ಬರ್ತಿದೆ. ಈ ಟೈಮಲ್ಲಿ 1 ಬೌಲ್ ಅಕ್ಕಿ ಹಿಟ್ಟನ್ನು ಅದಕ್ಕೆ ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೊಳ್ಬೇಕು. ಒಂದು 2-3 ನಿಮಿಷ ಈ ರೀತಿ ಕೈ ಆಡಿಸ್ಕೊಳ್ಬೇಕು. ಫ್ಲೇಮ್ ಆಫ್ ಮಾಡಿನೇ ಮಾಡಬೇಕು. ಈ ರೀತಿ ಕೈ ಆಡಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ 5-6 ನಿಮಿಷ ಅದು ಆರಲಿಕ್ಕೆ ಬಿಡಿ. ಅದು ಆರಿದ ನಂತರ ಈ ರೀತಿ ಚೆನ್ನಾಗಿ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ನಾದ್ಕೊಳ್ಬೇಕು. 1 ಕಪ್ ಅಕ್ಕಿ ಹಿಟ್ಟಲ್ಲಿ 3-4 ರೊಟ್ಟಿ ಆಗುತ್ತೆ. ಇವತ್ತು ನಾನು 4 ರೊಟ್ಟಿ ಮಾಡಿದ್ದೀನಿ. ನೀವು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋತೀರಾ ಅಂದರೆ 6-7 ರೊಟ್ಟಿ ಮಾಡ್ಕೋಬೋದು. ನಾನು ಸ್ವಲ್ಪ ಇಲ್ಲಿ ದೊಡ್ಡದಾಗೆ ಮಾಡಿದ್ದೀನಿ. ನೋಡಿ, ಹಿಟ್ಟು ಹಾಕ್ಕೊಂಡು, ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ರೀತಿ ಕೈಯಲ್ಲೇ ಎಡ್ಜಸ್ನ ದೊಡ್ಡದಾಗಿ ಮಾಡ್ಕೊಳ್ಬೇಕು. ನಂತರ ಎಡ್ಜಸ್ಸಲ್ಲಿ ಮಾತ್ರ ಪ್ರೆಸ್ ಮಾಡಬೇಕು. ನೀವು ಮಧ್ಯದಲ್ಲೆಲ್ಲ ಪ್ರೆಸ್ ಮಾಡಿದ್ರೆ ತೆಳ್ಳೆ ಆಗಿಬಿಡುತ್ತೆ. ಮಧ್ಯದಲ್ಲಿ ತೆಳ್ಳೆ ಆದರೆ ಅದು ಹಂಚಿನ ಮೇಲೆ ಹಾಕಿದಾಗ ಮಧ್ಯದಲ್ಲಿ ಮಾತ್ರ ತುಂಬ ಸೀದೋದಂಗೆ ಆಗಿಬಿಡುತ್ತೆ. ಆದ್ದರಿಂದ ಎಡ್ಜಲ್ಲಿ ಮಾತ್ರ ನೀವು ಈ ರೀತಿ ಪ್ರೆಸ್ ಮಾಡ್ಕೊಂಡು ತಟ್ಕೊಳ್ಬೇಕು. ನೋಡಿ, ನಾವು ಕೆಳಗಡೆ ಹಸಿಟ್ಟು ಹಾಕ್ಕೊಂಡಿರ್ತೀವಲ್ಲ, ಅದು ಮೇಲೆ ಬರಬೇಕು. ನಾವು ಈ ರೀತಿ ಹಂಚಿನ ಮೇಲೆ ಹಾಕಿದಾಗ ಮೇಲೆ ಬರಬೇಕು. ಅದು ಕೆಳಗಡೆ ಹೋದರೆ ಬೇಗ ಸೀದೋಗ್ಬಿಡುತ್ತೆ ರೊಟ್ಟಿ. ಹೆಂಚಿನ ಮೇಲೆ ಹಾಕಿದ 2-3 ನಿಮಿಷಕ್ಕೆ ಈ ರೀತಿ ನೀರು ಹಾಕ್ಕೋಬೇಕು. ಎಲ್ಲ ಪಾರ್ಟ್ಗೂ ಹಾಕ್ಕೋಬೇಕು. ಅಕಸ್ಮಾತ್ ನಿಮಗೆ ಕೈ ಸುಡುತ್ತೆ ಅಂದರೆ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆಯಲ್ಲಿ ನೀರನ್ನ ಡಿಪ್ ಮಾಡಿ ನೀವು ಸವರ್ಕೊಳ್ಬೋದು. ನನಗೆ ಅಭ್ಯಾಸ ಇರೋದ್ರಿಂದ ನಾನು ಈ ರೀತಿ ಕೈಯಲ್ಲೇ ಮಾಡ್ತಿದ್ದೀನಿ. 2-3 ನಿಮಿಷ ಆದಮೇಲೆ ಅದನ್ನು ಉಲ್ಟಾ ಮಗ್ಚ್ ಹಾಕ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕೈಯಲ್ಲಿ ಈ ರೀತಿ ಮಾಡಲಿಕ್ಕೆ ಬರಲ್ಲ ಅಂದರೆ ನೀವು ಬೇಕಾದರೆ ಲಟ್ಟಣಿಗೆ ಯೂಸ್ ಮಾಡಿ ಮಾಡ್ಕೋಬೋದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನಮ್ಮ ಮನೇಲಿ ಈ ರೀತಿಯೇ ಮಾಡೋದು. 2 ನಿಮಿಷ ಆದಮೇಲೆ ಈ ರೀತಿ ಸುತ್ತ ಎಡ್ಜಸ್ನ ಬೇಯಿಸ್ಕೊಳ್ಳೋದು ಅಷ್ಟೇ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ರೊಟ್ಟಿನ ಮಾಡ್ಬೋದು ಅಂತ. ಯಾರ್ಯಾರಿಗೆಲ್ಲ ಈ ರೀತಿ ಮಾಡೋದಕ್ಕೆ ಬರಲ್ವೋ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ. ತುಂಬಾ ಸುಲಭ ಮಾಡೋದಕ್ಕೆ. ಇದನ್ನು ನೀವು ಕಾಯಿ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು, ಅಥವಾ ತರಕಾರಿ ಗೊಜ್ಜು ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಕೋಬೋದು. ನಾನಿವತ್ತು ಮೊಸರು ಮತ್ತು ಹುಚ್ಚೆಳ್ಳು ಪುಡಿ ಜೊತೆ ಸರ್ವ್ ಮಾಡ್ಕೊತಿದ್ದೀವಿ. ನೋಡಿದ್ರಲ್ಲ, ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ತುಂಬ ಜನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.